ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಸನ್ನಾಟವನ್ನು ಗಂಗಾ ಪ್ರಹಸನ ಎನ್ನುವ ಒಂದು ಹೆಸರಿನಿಂದ ಸಂಪಾದನೆ ಮಾಡಿರುತ್ತೇನೆ. ತಮಗೆಲ್ಲ ಗೊತ್ತಿರುವಂತೆ ಈ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲವಾಡದ ಪತ್ತಾರ ಮಾಸ್ತರಿಂದ ರಚಿತವಾಗಿರುವಂಥ ಈ ಸಂಗ್ಯಾಬಾಳ್ಯ ಇದು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿರುವುದು ತಮಗೆಲ್ಲ ವೇದ್ಯವಾದಂಥ ಒಂದು ಸಂಗತಿ. ಇದರ ಕುರಿತು ಒಂದು ಪ್ರಸ್ತಾವನೆಯನ್ನು ಬರೆಯುವಾಗ ನಮ್ಮ ಗ್ರಾಮೀಣ ಪರಿಸರದಲ್ಲಿರುವ ರೋಚಕ ಸನ್ನಾಟ ಸಂಗ್ಯಾಬಾಳ್ಯ. ಈ ಹೆಸರು ಕೇಳಿದಾಕ್ಷಣವೇ ಮೈ ನವಿರೇಳುತ್ತದೆ. ಹೆಚ್ಚು ಕಮ್ಮಿ ಒಂದೇ ಲಯದ ಗತ್ತಿನಲ್ಲಿ ಸಾಗುವ ಸಂಗ್ಯಾಬಾಳ್ಯ ಸನ್ನಾಟದ ಹಾಡುಗಳು ಪ್ರಾರಂಭದ ನಾಂದಿ ಅಂದರೆ ಗಣ್ಣ ಪದದಿಂದ ಕೊನೆಯ ಮಂಗಳಾರತಿಯವರೆಗೆ ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ ಕುಂತ ಗಣಪಗ ಮಾಡುವೆನ ಶರಣ ಅನ್ನುವಂಥ ಈ ಒಂದು ಗಣಪದ ಮೈ ಗುಂಗು ಹಿಡಿಸುತ್ತದೆ. ಆನಂದ ಮಾನಂದ ಮನಕಿದಿನ ಆನಂದ ಮಾನಂದ ಮನಕಿದಿನ ಮನಕಾನಂದ ಮಾನಂದ ನನಗಿದಿನ. ಈ ಹಾಡಿನಲ್ಲಿ ಗರತಿಯ ದಾಂಪತ್ಯ ಪ್ರೇಮದ ಚಿತ್ರಣ ಮೂಡಿಬಂದಿದೆ. ಪ್ರತಿಯೊಬ್ಬ ಹೆಣ್ಣು ಮಗಳು ತಾನು ಗರತಿಯಾಗಿ ತವರು ಮನೆಯ ಹೆಸರಿನೊಂದಿಗೆ ಕೊಟ್ಟ ಗಂಡನ ಮನೆಯ ಖ್ಯಾತಿಗಾಗಿ ಹಂಬಲಿಸುತ್ತಿರುತ್ತಾಳೆ. ಆದರೆ ಸಮಯ ಸಂದರ್ಭಗಳು ಪ್ರತಿಕೂಲವಾದಾಗ ಕೊನೆಗೆ ಇಬ್ಬುಗೆ ಸ್ಥಿತಿಯಲ್ಲಿ ಅನಿವಾರ್ಯವೆಂಬಂತೆ ಆ ಹೆಣ್ಣು ಮಗಳು ಕಾಲು ಜಾರುತ್ತಾಳೆ. ಶ್ರೀಮಂತ ಪ್ರತಿಷ್ಠಿತ ಲಗಳೇರ ಮನೆತನದ ಸೊಸೆಯಾಗಿ ಬಂದಂಥ ಗಂಗಾ ಏನೆಲ್ಲ ಶ್ರೀಭೋಗಗಳ ಮಧ್ಯೆ ಗಂಡನ ಪ್ರೀತಿಯಿಂದ ವಂಚಿತಳಾಗುತ್ತಾಳೆ. ಸುಖದ ಸುಪ್ಪತ್ತಿಗೆಯಲ್ಲಿ ಲೋಲಾಡಿದರೂ ಹೆಣ್ಣಿಗೆ ಶರೀರದ ಕಾಮದಾಶೆಯೂ ಕೂಡ ಅಷ್ಟೇ ಪ್ರಮುಖವಾಗಿರುತ್ತದೆ ಎಂಬುದು ಮಹತ್ವದ ಸಂಗತಿ. ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಎಂಬ ಗಾದೆ ನಿಜವೂ ಹೆಣ್ಣಿನ ಕಾಮದಾಸೆಗೆ ಪುಷ್ಟಿಯನ್ನು ಕೊಡುತ್ತದೆ. ಏನೆಲ್ಲ ಕಷ್ಟ ಕಾರ್ಪಣ್ಯಗಳಿದ್ದರೂ ರಾತ್ರಿ ಹೆಣ್ಣು ತನ್ನ ಪತಿಯೊಂದಿಗಿನ ಒಂದು ಏಕಾಂತದ ಒಂದು ವಾಸ ಸ್ವರ್ಗ ಸುಖವನ್ನು ತಂದು ಕೊಡುತ್ತದೆ. ಮನಸ್ಸು ನಿರಾಳವಾಗಿ ಶಾಂತಿಯಲ್ಲಿ ಸುಖಾಗಮನವನ್ನು ಹೊಂದುತ್ತದೆ. ಬೆಳಗಿನ ಸೂರ್ಯೋದಯವು ಮನಸ್ಸಿನಲ್ಲಿ ಹೊಸತನ ಮೂಡಲು ಸಹಕಾರಿಯಾಗುತ್ತದೆ. ಹಿಂದಿನದೆಲ್ಲವನ್ನು ಮರೆತು ಮುಂದಿನ ಭವಿಷ್ಯಕ್ಕೆ ಚೈತನ್ಯವನ್ನು ಮೂಡಿಸುತ್ತದೆ. ಇದುವೇ ಗ್ರಾಮೀಣರ ಅರ್ಥಪೂರ್ಣ ಬಾಳಿಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಎಂಬುದಕ್ಕೆ ಈ ಗಂಗಾ ಪ್ರಹಸನವೇ ಸಾಕ್ಷಿ. ಬೆಳಗಾವಿ ಜಿಲ್ಲೆಯ ಅಂದಿನ ಸಂಪಗಾಂವ್ ತಾಲೂಕಿನ ಇಂದು ಸಂಪಗಾಂವ್ ಬೈಲಹೊಂಗಲ ತಾಲೂಕಿನಲ್ಲಿರುವ ಒಂದು ಮಾದರಿ ಹಳ್ಳಿ ಬೈಲವಾಡ ಗ್ರಾಮದ ಪತ್ತಾರ ಮಾಸ್ತರರು ತಮ್ಮದೇ ಆದ ಶೈಲಿಯಲ್ಲಿ ಸಂಗ್ಯಾಬಾಳ್ಯ ಸನ್ನಾಟವನ್ನು ಬರೆದಿದೆ ಎಂಬುದು ನಮಗೆಲ್ಲ ಗೊತ್ತಿದ್ದಂಥ ಸಂಗತಿ. ನಾಡಿನ ಖ್ಯಾತ ಜಾನಪದ ವಿದ್ವಾಂಸರಾದ ನಮ್ಮ ಪೂಜ್ಯ ಗುರುಗಳಾದಂಥ ನಾಡೋಜ ಡಾಕ್ಟರ್ ಎಂ ಕಲಬುರ್ಗಿಯವರು ಇದನ್ನೇ ತಮ್ಮ ಕರೆ ಸಂಗ್ಯಾಬಾಳ್ಯ ನಾಟಕದಲ್ಲಿ ಉಲ್ಲೇಖಿಸಿರುತ್ತಾರೆ. ಈ ಮಾತು ಸಾರ್ವಕಾಲಿಕ ಸತ್ಯವಾದರೂ ಸಹ ಕರೆ ಸಂಗ್ಯಾಬಾಳ್ಯ ಕಥಾಸಾರವನ್ನು ಎಲ್ಲರೂ ಮೆಚ್ಚುವುದಿಲ್ಲ. ನಾನು ಮೂಡಲಿ ಪಟ್ಟಣದಲ್ಲಿ ಪ್ರದರ್ಶನವಾದ ಕರೆ ಸಂಗ್ಯಾಬಾಳ್ಯ ನಾಟಕವನ್ನು ವೀಕ್ಷಿಸಿದ್ದೇನೆ. ಅದರಲ್ಲಿ ಮೋಹಕ ಹೆಣ್ಣು ಗಂಗಾ ತನಗೆ ವಶವಾಗದ ಪತ್ತಾರನು ಸಂಗ್ಯಾನನ್ನು ಬಲಿಪಶು ಮಾಡುತ್ತಾನೆ. ಅದರ ಮೂಲ ಕಥೆ ಮಾತ್ರ ಹೀಗಾಗೋದಿಲ್ಲ. ಅದನ್ನು ಎಲ್ಲರೂ ಒಪ್ಪುತ್ತಾರೆ. ಮೊದಲಿನಿಂದಲೂ ಸಂಗ್ಯಾಬಾಳ್ಯ ಕಥೆಯು ಮಿತ್ರದ್ರೋಹಿ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಗಿದೆ. ಇದರ ಪ್ರಕಾರ ಸಂಗ್ಯಾಬಾಳ್ಯ ಇವರಿಬ್ಬರು ಜೀವದ ಬಾಲ್ಯ ಸ್ನೇಹಿತರು. ಗೆಳೆತನಕ್ಕೆ ಸಿರಿತನ ಬಡತನ ಎಂಬುದು ಎಂದೂ ಬಾಧಕವಾಗುವುದಿಲ್ಲ. ಬೈಲಹೊಂಗಲ ಸೋಮವಾರಪೇಟೆ ಯುವಕ ಮೇಲಮಣಿ ಸಂಗ್ಯಾ ಶ್ರೀಮಂತನಾಗಿದ್ದರು. ಅತ್ಯಂತ ಬಡ ಬ್ರಾಹ್ಮಣ ಕಟ್ಟಿಮನಿ ಹುರಕಡ್ಲಿ ಬಾಳ್ಯನನ್ನು ತನ್ನ ಅತ್ಯಂತ ಆಪ್ತ ಪ್ರಾಣ ಸ್ನೇಹಿತನನ್ನಾಗಿ ಸ್ವೀಕರಿಸಿದುದು ಆತನಿಗೆ ಹಾಗೂ ಆತನ ಬಡ ಕುಟುಂಬಕ್ಕೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರಗಳನ್ನು ನೀಡಿ ನೆರವಾಗುವುದನ್ನು ಕಂಡಾಗ ಆ ಸಂಗ್ಯಾನ ಹೃದಯ ವೈಶಾಲ್ಯತೆಯ ಅರಿವು ನಮಗಾಗುತ್ತದೆ. ಪ್ರತಿಯಾಗಿ ಬಾಳ್ಯ ಬಡವನಾದರೂ ಕೂಡ ಮೊದಲು ಅತ್ಯಂತ ಆಪ್ತ ಮಿತ್ರನಾಗಿ ಪ್ರತಿಯೊಂದು ಸಂಗತಿಯಲ್ಲಿ ಸಂಗ್ಯನಿಗೆ ನೆರಳಾಗಿ ನಿಂತು ಮಾರ್ಗದರ್ಶನ ಮಾಡುತ್ತಾ ಬಂದಿರುವುದು ಕೂಡ ಔಚಿತ್ಯಪೂರ್ಣವಾಗಿರುತ್ತದೆ. ಬಾಳ್ಯ ತನ್ನ ಗೆಳೆಯನ ಋಣಭಾರದಲ್ಲಿದ್ದರೂ ತನ್ನ ಸ್ವಾಭಿಮಾನವನ್ನು ಎಂದೂ ಕಳೆದುಕೊಳ್ಳುವುದಿಲ್ಲ. ನ್ಯಾಯಕ್ಕಾಗಿ ತನ್ನ ಜೀವದ ಗೆಳೆಯ ಸಂಗ್ಯಾನನ್ನು ಪ್ರತಿಭಟಿಸುವ ಗುಣವೂ ಕೂಡ ಬಾಳ್ಯನಲ್ಲಿದೆ. ಪಗಡೆ ಆಟದ ಸಂದರ್ಭದಲ್ಲಿ
ಈ ಮಾತು ಎದ್ದು ಕಾಣುತ್ತದೆ. ಅದೇ ನೀರ ಮೇಲೆ ಬರೆದ ಹಾಗೆ ಕ್ಷಣಿಕವಾಗಿ ಮಿತ್ರರಲ್ಲಿ ಸಿಟ್ಟು ಇರುತ್ತದೆ ವಿನಃ ಅದು ಶಾಶ್ವತವಾದುದು ಅಲ್ಲ ಎಂಬುದು ಇಲ್ಲಿ ಪೂರಕವಾಗಿ ನಮಗೆ ಅರ್ಥವಾಗುತ್ತದೆ. ಗ್ರಾಮೀಣ ಪರಿಸರದಲ್ಲಿ ಹಬ್ಬ ಹರಿದಿನಗಳಿಗಿಂತಲೂ ವಿಶೇಷವಾಗಿ ಜಾತ್ರೆಗಳು ಭಾವೈಕ್ಯತೆಯನ್ನು ಮೆರೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಬ್ಬ ಹರಿದಿನಗಳು ಆಯಾ ಜಾತಿ ವರ್ಗ ವರ್ಣಗಳಿಗೆ ಸೀಮಿತವಾಗಿ ಆಚರಿಸಲ್ಪಟ್ಟರೆ ಜಾತ್ರೆಗಳು ಎಲ್ಲರನ್ನೂ ಆಕರ್ಷಿಸುತ್ತವೆ. ಬಯಲುನಾಡಿನ ಜಾತ್ರೆಗಳ ಸೊಗಡಂತೂ ಶಬ್ದಗಳಿಂದ ವರ್ಣಿಸಲಾಗದು. ಬೈಲಹೊಂಗಲದಲ್ಲಿ ಇಂದಿಗೂ ಮರಡಿ ಬಸವಣ್ಣನ ಗುಡಿಯು ಪ್ರಖ್ಯಾತವಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಜಾತ್ರೆ ನಡೆದು ಬಸವಣ್ಣನ ತೇರು ಸಾಗಿ ಬರುತ್ತದೆ. ಇಂದಿಗೂ ಮಹಾಜನತೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ನಡೆದು ದೇವರ ಕೃಪೆಗೆ ಪಾತ್ರ ಆಗುವುದನ್ನು ನಾವು ಕಾಣುತ್ತೇವೆ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸು ಬಸವಣ್ಣ ಎಂದು ಹರಕೆಗಳನ್ನು ಕಟ್ಟಿ ಬೇಡಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಹಾಗೆಯೇ ಶ್ರೀಮಂತ ಲಗಳಾರ ಮನೆತನದ ಮನೆದೇವರು ಕೂಡ ಮರಡಿ ಬಸವಣ್ಣನೇ. ಬಳ್ಳಾರಿಗೆ ಮುತ್ತು ಮಾಣಿಕ್ಯ ವ್ಯಾಪಾರಕ್ಕೆ ಹೊರಟಿನಂಥ ಹಿರಿಯನಾದಂಥ ಈರಪ್ಪ ತನ್ನ ತಮ್ಮಂದಿರ ಅಂತ ವಿರೂಪಾಕ್ಷಿ ಬಸವಂತರಿಗೆ ಕರೆ ಕಳಿಸಿ ಬುದ್ಧಿ ರೀತಿ ಹೇಳಿ ಹೊಸದಾಗಿ ಬಂದ ತನ್ನ ಪ್ರಾಣಸಖಿ ಗಂಗಾಳನ್ನು ಕೂಡ ಪರಮ್ಮನೆಂಬ ಮಧ್ಯಮ ವಯಸ್ಸಿನ ಹೆಣ್ಣು ಮಗಳನ್ನು ಸಂಗಾತಿಯಾಗಿರಿಸಿ ಹೋಗುವ ಮುನ್ನ ಗಂಗಾ ತನ್ನ ಆಂತರಿಕ ಪ್ರೇಮದ ದುಗುಡವನ್ನು ಬಣ್ಣಿಸುವ ರೀತಿ ಹೀಗೆ: ಮೂರಂತಸ್ತ ಮನೆಯೊಳಗೆ ಯಾರ್ಯಾರ ಸುಳವಿಲ್ಲ, ನಾರಿ ನಾವೊಬ್ಬವಳು ಪ್ರಿಯ ನಾವೊಬ್ಬವಳು ಇರುವ ದೇವಸವಲ್ಲ. ಆ ಆ ಒಂದು ಹಡದಿಲ್ಲೋ ಪ್ರಿಯ, ಕುಂದೀತೋ ಈ ದೇಹ. ಬಂದಿದೆ ಪ್ರಾಯದೊಗರ, ಬಂದಿದೆ ಪ್ರಾಯದೊಗರ, ಆದೀತೋ ಘೋರ. ಆ ಆ ಇರಪಕ್ಷಿ ಬಸವಂತ ಅವರನ್ನ ಮೈದುಣರ. ಇರಪಕ್ಷಿ ಬಸವಂತ ಕೇಳುವುದಿಲ್ಲರಿ ನನ್ನ ಮಾತಾ. ಅವರಿಬ್ಬರು ಇಲ್ಲೇ ಇರಲಿ, ಅವರಿಬ್ಬರು ಮನೆಯಾಗಿರಲಿ, ನಾನು ಬರತೀನೋ ಹಿಂಬಾಲ. ಎನ್ನುವಾಗ ಹೆಣ್ಣಿಗೆ ಗಂಡಿನ ಆಸರೆ ಸರ್ವಸ್ವೆನಿಸುತ್ತದೆ. ಆದರೂ ಪತಿ ಆಜ್ಞೆಯಂತೆ ಗಂಧ ಹಿಡಿದಂತೆ ಹೆಣ್ಣು ಮಗಳು ಕೇಳಬೇಕಾಗುತ್ತದೆ. ಮರಡಿ ಬಸವಣ್ಣಗೆ ಹೋಗಿ ಕಾಯಕರ್ಪೂರ ಮಾಡಿ ಗಂಡ ಮಗುವನ್ನು ಪಡೆದುಕೊಂಡು ಬಾ ಎಂದು ಗಂಧ ಹಿಡಿದಾಗ ಹೆಣ್ಣಿಗೆ ಅಂತಸ್ಥೈರ್ಯ ಅರಿವಾಗುತ್ತದೆ. ಆಗಲಿ ಎಂದು ಅವಳು ತನ್ನ ಗಂಡನಿಗೆ ವಿಧೇಯಳಾಗಿ ಹೇಳುತ್ತಾಳೆ. ಬಡತನದ ಬೇಗೆಯಲ್ಲಿ ಬೆಂದಿರುವಂಥ ಗಂಗಾಳ ಸಂಗಾತಿ ಪರಮ್ಮನಿಗೆ ಸಹಜವಾಗಿ ಹಣದ ಆಸೆ ಇರುವುದು ಸಹಜವೆನಿಸುತ್ತದೆ. ನಿಮ್ಮ ಮನೆಯಾಗ ನೀನು ಹೆಂಡತಿ ಕೂಡ ನಾ ಇರ್ತೀನಿ ಹಿರಣ್ಣ, ನೀನು ನನಗೇನು ಕೊಡ್ತೀ ಎನ್ನುವ ಪರಮ್ಮನ ಪ್ರಶ್ನೆಗೆ ಹಿರಣ್ಣ ನಿನಗೊಂದು ಬಂಗಾರದ ಸರಿಗೆ ತಂದು ಕೊಡ್ತೀನಿ ನೋಡು ಪರಮ್ಮ ಎಂಬುದು ಪೂರಕವಾಗಿ ಕಾಣುತ್ತದೆ. ಪತಿದೇವರ ಆಜ್ಞೆಯಂತೆ ಸಾಲಂಕೃತಳಾಗಿ ಗಂಗಾ ಬಸವಣ್ಣ ದೇವರ ಜಾತ್ರೆಯಲ್ಲಿ ಪರಮ್ಮನ ಕುತಂತ್ರದಿಂದಾಗಿ ಬಂಗಾರದ ಸರಿಗೆಯನ್ನು ಕಳೆದುಕೊಂಡು ವಿಚಲಿತಳಾಗುತ್ತಾರೆ. ಆವಾಗ ಅವಳ ಮನೋಸ್ಥಿತಿ ಏನು ಗಾತವ ನಾದೀತ ಪರಮ್ಮ ಕೇಳ ಕೊಳ್ಳಾಗಿನ ಸರಿ ಹಾದೀತ. ಅಂತಿಂತ ಸರಿಗೆಲ್ಲ ಶೇರ ಬಂಗಾರ ಸರಿಗಿ, ಅಂತಿಂತ ಸರಿಗೆಲ್ಲ ಶೇರ ಬಂಗಾರ ಸರಿಗಿ, ಗಂಧ ಈರ್ಯಾನ ಮುಂದ ಏನು ಹೇಳಲಿ ಪಂಟ ಎನ್ನುವಾಗ ಇತ್ತ ಶ್ರೀಮಂತನಾದರೂ ಕೋಪಿಷ್ಟ ಜಿಪುಣ ಗಂಡ, ಹಾಗೆ ದುಡುಕು ಬುದ್ಧಿಯ ಮೈದುನರು ಬೆಲೆ ಬಾಳುವಂಥ ಬಂಗಾರದ ಸರಿಗೆಯನ್ನು ಕಳೆದುಕೊಂಡ ಗಂಗಾಳ ವ್ಯಾಕುಲತೆ, ಭರಿಸಲಾಗದ ನಷ್ಟದ ನಿಸ್ಸಹಾಯಕತೆ, ಗರತಿಯಾದ ಗಂಗಾಳಿಗೆ
ಅಸಹಾಯಕತೆಯನ್ನು ಮೂಡಿಸಿ ಪರಮ್ಮ ಹಿಡಿದಂತೆ ಕೇಳಬೇಕಾಗುತ್ತದೆ. ಪರಮ್ಮನ ಕುಹಕ ತಂತ್ರಕ್ಕೆ ಬಲಿಯಾಗುವಂಥ ಅನಿವಾರ್ಯತೆ ಬಂದೊದಗುತ್ತದೆ ಗಂಗಾಳಿಗೆ. ಇದನ್ನೇ ಅಸ್ತ್ರವನ್ನಾಗಿರಿಸಿಕೊಂಡ ಪರಮ್ಮ ಹಣದಾಸೆಗಾಗಿ ಸಂಜ್ಞಾನಿಗೆ ಗಂಗಾಳ ಸ್ನೇಹ ಕುದುರುವಂತೆ ಮಾಡುತ್ತಾಳೆ. ಗಂಗಾಳ ಸರಿಗೆಯು ಸಂಜ್ಞಾನಿಗೆ ಸಿಕ್ಕಿದೆಯೆಂದು ಅದನ್ನು ಆತನು ಮರಳಿ ಕೊಡಬೇಕಾದರೆ ಒಂದು ದಿನ ರಾತ್ರಿ ಆತನೊಂದಿಗೆ ಲೈಂಗಿಕ ಸಂಪರ್ಕದಲ್ಲಿರಬೇಕೆಂಬ ಪರಮ್ಮನ ಮಾತು ಗಂಗಾಳಿಗೆ ಸಿಡಿಲು ಬಡಿದಂತಾಗುತ್ತದೆ. ಹೃದಯ ಬೆರೆಯುತ್ತದೆ. ತನಗೆ ಒಲಿಯಲೇಬೇಕೆಂಬ ಈ ಸಂಜ್ಞಾನ ಮಹತ್ವಾಕಾಂಕ್ಷೆ, ಒಲೆಯದಿದ್ದರೆ ಸರಿಗೆ ಕಳೆದುಕೊಂಡ ಸುದ್ದಿಯನ್ನು ಹೇಳುತ್ತೇನೆ ಎನ್ನುವ ಈ ಪರಮ್ಮಳ ಒತ್ತಾಸೆ ಆಂತರಿಕವಾಗಿ ಪುರುಷ ಸ್ನೇಹವನ್ನು ಬಯಸುವ ಹೆಣ್ಣಿನ ಒಂದು ಮನದ ಚಡಪಡಿಕೆ ಶಮನವಾಗಲು ಸಂಜ್ಞಾನ ಸ್ನೇಹವು ಗಂಗಾಳಿಗೆ ಅನಿವಾರ್ಯವಾಗಿ ತೋರುತ್ತದೆ. ಇದು ಧರ್ಮಯುಕ್ತವಲ್ಲದಿದ್ದರೂ, ಇದು ಧರ್ಮಸಮ್ಮತವಲ್ಲದಿದ್ದರೂ ಹೆಣ್ಣು ಗಂಗಾ ತ್ರಿಶಂಕು ಸ್ಥಿತಿಯಲ್ಲಿ ಸಿಲುಕುತ್ತಾಳೆ. ಬುದ್ಧಿಯು ಶೂನ್ಯವಾಗಿ ದಾರಿ ತಪ್ಪಿಸುತ್ತದೆ. ಇದನ್ನೇ ಭಗವದ್ಗೀತೆಯಲ್ಲಿ ನಾವು ಹೇಳುವುದನ್ನು ಕೇಳುತ್ತೇವೆ. ಬುದ್ಧಿ ಶೂನ್ಯವಾದಾಗ ನಾವು ಏನು ಮಾಡುತ್ತೇವೆ ಎನ್ನುವಂಥ ಒಂದು ಪರಿಕಲ್ಪನೆಯೂ ಕೂಡ ನಮ್ಮಲ್ಲಿ ಇರುವುದಿಲ್ಲ. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಎನ್ನುವ ಮಾತು ನಮ್ಮಲ್ಲಿದೆ. ಕೆಲವು ಸಂದರ್ಭಗಳಲ್ಲಿ ಇದು ಕಾಕತಾಳೀಯವೆನಿಸುತ್ತದೆ. ಇತ್ತ ಗಂಗಾ ಸಂಜ್ಞಾನ ಸಹವಾಸ, ಅತ್ತ ಬಳ್ಳಾರಿಯಲ್ಲಿ ವ್ಯಾಪಾರದ ನಿರಸ, ಮನೆಗೆ ಬರಡುವ ತವಕ, ಕನಸಿನಲ್ಲಿ ಗೊಂದಲಕ್ಕೆ ಪರಿಹಾರವೆಂಬಂತೆ ವ್ಯಭಿಚಾರದ ಸುದ್ದಿ ಗೊಂದಲಕ್ಕೀಡು ಮಾಡುತ್ತದೆ ಈರಣ್ಣನಿಗೆ. ತಾವೆಷ್ಟೇ ಸಾಮಾಜಿಕವಾಗಿ ಪ್ರಬಲವಾಗಿದ್ದರೂ ಲಗಳೇರ ಮನೆತನವು ಲೈಂಗಿಕ ಅನಿತಿಯಿಂದ ಕುಗ್ಗಿ ಹೋಗಿದೆ. ಸೇಡಿನ ಜ್ವಾಲೆಯು ಕುದಿದು ಸಂಜ್ಞಾನ ಕೊಲೆಗೆ ಕಾರಣವಾಗುತ್ತದೆ. ಸಂಜ್ಞಾನ ಕೊಲೆಗೆ ಪ್ರಾಣ ಭಯದಿಂದ ವ್ಯಾಕುಲನಾದ ಬಾಳ್ಯ ಜೀವದ ಗೆಳೆಯ ಸಂಜ್ಞಾನನ್ನು ತಂದುಕೊಡುವುದಾಗಿ ತನಗೆ ಜೀವದ ಭಯವಿದೆ, ನೀವು ನನಗೇನು ಮಾಡಬಾರದೆಂಬ ಪರಿಪರಿಯಾಗಿ ಬೇಡಿ ಜೀವದಾಶೆಯಾಗಿ ಮಂಗ ತನ್ನ ಹೆತ್ತ ಮರಿಯನ್ನೇ ತಿಳಿದು ಮೇಲೆ ನಿಲ್ಲುವಂತೆ ಆಪ್ತ ಮಿತ್ರನಾಗಿದ್ದರೂ ಕೂಡ ಮಿತ್ರದ್ರೋಹಿಯಾಗಿ ಬಾಳ್ಯ ಸಂಜ್ಞಾನ ಕೊಲೆಗೆ ಕಾರಣನಾಗುತ್ತಾನೆ. ಬ್ರಿಟಿಷ್ ಸರ್ಕಾರ ಈರ್ಯಾನಿಗೆ ಕೊಲೆಯ ಅಪರಾಧವನ್ನು ಹೊರಿಸಿ ಶಿಕ್ಷೆ ನೀಡಿದರೆ ಅವನ ತಮ್ಮಂದಿರಾದ ವಿರೂಪಾಕ್ಷ ಬಸವಂತ ಇಬ್ಬರು ಮತಾಂತರಗೊಂಡರೆಂಬ ವದಂತಿ ಇದೆ. ಇನ್ನು ಮುಂದಿನ ಈ ಕಥೆಯನ್ನು ನಾವು ಎಷ್ಟು ಕೇಳಿದರೂ ಕೂಡ ಅದು ಕಡಿಮೆ ಅನಿಸುತ್ತೆ. ಅದನ್ನು ಮುಂದಿನ ಕಂತುಗಳಲ್ಲಿ ನೋಡೋಣ. ಸರ್ವರಿಗೂ ನಮಸ್ಕಾರ.